ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದ್ದಾನೆ ನೋಡಿ. ಅವರು ಕಾಶ್ಮೀರದಲ್ಲೇ ಇದ್ದಾರೆ, 10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದ್ದಾನೆ. ಅವರ ಸಹಕಾರಕ್ಕೆ ಧಾವಿಸಬೇಕು ಅಂತ ಹೇಳಿದ್ದಾರೆ. ಅವರು ಅದನ್ನು ವಿಶೇಷವಾದಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಆದರೆ ಈ ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಭಯೋತ್ಪಾದಕರ ಹೆಡೆಮುಡಿಯನ್ನು ಕಟ್ಟುವಂಥ ಕೆಲಸವನ್ನು ಈ ದೇಶ ಮಾಡ್ತಾಯಿದೆ. ಅಲ್ಲಲ್ಲಿ ಉಳ್ಕೊಂಡಿದ್ದಾರೆ. ಅದನ್ನು ನಿಗ್ರಹ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈಗಾಗಲೇ ಅಮಿತ್ ಶಾ ಅವರಲ್ಲಿ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಭಯೋತ್ಪಾದಕರ ಗುಡ್ಡಿಗೆ ಎದೆ ಕೊಟ್ಟಿರುವಂಥ ಶಿವಮೊಗ್ಗದ ಮಂಜುನಾಥ್ ಅವರ ಕುಟುಂಬ ಇವತ್ತು ಬಹಳ ದುಃಖದಲ್ಲಿದೆ. ಬರೀ ಮಂಜುನಾಥ್ ಕುಟುಂಬ ಅಷ್ಟೇ ಅಲ್ಲ, ಶಿವಮೊಗ್ಗ ದುಃಖದಲ್ಲಿದೆ. ಆ ದುಃಖ ಭರಿಸುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತೇಳಿ ಸಂದರ್ಭ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆದರೆ ಭಯೋತ್ಪಾದಕರ ಹೆಡೆಮುಡಿ ಕಟ್ಟೋದು ಇವತ್ತು ಬಹಳ ಅಗತ್ಯವಾದಂಥ ಕೆಲಸ. ಅದು ನಡೀತಾ ಇದೆ, ಅದು ಮುಂದುವರಿಯುತ್ತೆ. ಅದರೊಳಗಡೆ ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಏನೇನು ನಡೆದಿದೆ ಅನ್ನೋಂಥ ಸಂಗತಿಯನ್ನು ಅದರ ನಂತರದಲ್ಲಿ ಗೊತ್ತಾಗಬೇಕು. ನನಗಿರೋ ಮಾಹಿತಿ ಪ್ರಕಾರ ಮುಂದಿನ ಪ್ರೋಸೆಸ್ಸಿಗೆ ಈಗಾಗಲೇ ತೊಗೊಂಡು ಹೋಗಿದ್ದಾರೆ. ಶ್ರೀನಗರದ ಆಸ್ಪತ್ರೆಗೆ ಅವರನ್ನು ತೊಗೊಂಡೋಗ್ತಾರೆ ಅಂತ ಸುದ್ದಿ ಇದೆ. ಆಸ್ಪತ್ರೆ ಮೂಲಕ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಏರ್ ಲಿಫ್ಟಲ್ಲಿ ನಾವು ಅವರನ್ನು ತರಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳನ್ನು ಈಗಾಗಲೇ ಯೋಚನೆ ಮಾಡಿದೆ, ಅದನ್ನು ಮಾಡ್ತೇವೆ. ಮಂಜುನಾಥ್ ಕುಟುಂಬ ನಮಗೆ ವಿಶೇಷವಾಗಿ ಹಿರಿಯೂರು ಕೃಷ್ಣಮೂರ್ತಿಗಳಿಂದ ಸಂಘದ ಹಿರಿಯರು. ಅವರ ಸೊಸೆ ಡಾಕ್ಟರ್ ರವಿಕಿರಣ್ ಶಿವಮೊಗ್ಗ ಅವರ ಹೆಂಡತಿಯವರು, ಅವರಿಗೆ ಅಣ್ಣ ಆಗಬೇಕು. ಅಂದರೆ ರವಿಯ ಹೆಂಡತಿಯ ದೊಡ್ಡಮ್ಮನ ಮಗ ಇವನು. ನಾನು ನೋಡಿದಾಗೇ ಸುಮಾರು 20 ವರ್ಷದಿಂದ ನನಗೆ ಪರಿಚಯ ಇರೋಂಥ, ಭಾಳ ಮುಂಚಿಂದ ಪರಿಚಯ, ಅದು ಕ್ಲೋಸ್ ಆಗಿರುವಂಥದ್ದು ಇತ್ತೀಚಿನ 20 ವರ್ಷಗಳಲ್ಲಿ. ಹಾಗಾಗಿ ಭಾಳ ಹತ್ತಿರದಿಂದ ನೋಡಿರೋ ನಾನು. ಅವ್ರದ್ದೇ ಆದಂಥ ಅವ್ರ ಪಾಡಿಗೆ ಅವರು ಜೀವನವನ್ನು ನಡೆಸಿದಂಥವ್ರು, ಅವ್ರದ್ದೇ ಆದಂಥ ದುಡಿಮೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ದರು. ದೇವರು ಅವ್ರನ್ನ ಕರ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ನಾನು ಪಲ್ಲವಿ ಅವರನ್ನು ಮಾತಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೇವೆ. ಅವ್ರಿಗೆ ಸಮಾಧಾನ ಮಾಡೋಂಥ ಅಲ್ಲಿಯ ಪರಿಸ್ಥಿತಿ ಬೇರೆ ಇದೆ ಇನ್ನು. ಹಾಗಾಗಿ ಇದಕ್ಕೆ ಏನು ಹೇಳೋಕ್ಕಾಗುತ್ತೆ. ಶಾಸಕರಾಗಿ ನೀವು ಸೆಂಟ್ರಲ್ ಲೀಡರ್ನ ಮೀಟ್ ಮಾಡುವಂಥದ್ದು ಮತ್ತು ಎಕ್ಸ್ಟ್ರಾ ಮಾಹಿತಿ ತೊಗೊಂಡ್ರೆ, ನಾನೀಗ ಸೆಂಟ್ರಲ್ ಲೀಡರ್ ಅಂತ ಹೇಳಿದ್ರೆ ನಮ್ಮ ಇಬ್ಬರನ್ನ ನಾನು ಈಗಾಗಲೇ ಮಾತಾಡಿರೋದು ಇಷ್ಟೇ. ಒಂದು, ನಮ್ಮ ರಾಜ್ಯದ ನಾಯಕರ ಮೂಲಕ ಸೆಂಟ್ರಲ್ ಲೀಡರ್ಸನ್ನು ಭೇಟಿ ಮಾಡೋ ಕೆಲಸ ಈಗಾಗಲೇ ಮಾಡಿದ್ದೇವೆ. ಸೆಂಟ್ರಲ್ ಲೀಡರ್ಶಿಪ್ಪಿಗೆ ನಾನು ಮಾತಾಡಬೇಕು, ಪ್ರಯತ್ನ ಮಾಡ್ತಾಯಿದ್ದೇನೆ. ಫೋನ್ ತೊಗೊಳ್ಳೋಂಥ ಪ್ರಯತ್ನದಲ್ಲಿದ್ದೇವೆ. ಫೋನ್ ಸಿಕ್ಕಿಲ್ಲ ನನಗೆ. ರಾಷ್ಟ್ರೀಯ ನಾಯಕರಿಗೂ ಮಾತಾಡಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಯಾವಾಗ ಬರುವ ಸಾಧ್ಯತೆ ಇದೆ ಇಲ್ಲಿಂದ? ಸ್ವಲ್ಪ ತಡ ಆಗತ್ತೆ. ಅಂದಾಜು ಸರ್ 2-3 ದಿವಸ ಆಗ್ಬೋದು. ನಿರಂತರ ಸಂಪರ್ಕದಲ್ಲಿದೆ ಸರ್? ನಿರಂತರ ಸಂಪರ್ಕದಲ್ಲಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಇನ್ನೇನೇನು ಸಂಗತಿಗಳು ನಡೆದಿದೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ಒಟ್ಟು ಪರಿಸ್ಥಿತಿ ಕೈಗೆ ಹತೋಟಿಗೆ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಇನ್ನು. ಅದು ನೋಡಿಕೊಂಡು ಅಮಿತ್ ಶಾ ಅವರಲ್ಲಿ ಹೋಗ್ತಾರೆ ಅಂತ ಸುದ್ದಿ ಇದೆ. ನಾನು ಕೂಡ ಮಾತಾಡಿ ಅದನ್ನು. ನೀವು ಹೇಳ್ದಂಗೆ ತೇಜಸ್ವಿ ಸೂರ್ಯ ಹೇಳಿದ್ದಾರೆ, ಅವ್ರನ್ನೇನು ಸಂಪರ್ಕ ಮಾಡಿ? ತೇಜಸ್ವಿ ಸೂರ್ಯ ಅವ್ರ ಸಂಪರ್ಕದಲ್ಲಿದ್ದಾರೆ. ನೀವೇನು ಅವ್ರ ಸಂಪರ್ಕ ಮಾಡಿ? ನಾನು ತೇಜಸ್ವಿ ಸೂರ್ಯರಿಗೆ ಮಾತಾಡಿದ್ದೀನಿ, ಅವರು ವಾಪಸ್ ನನ್ನ ಹತ್ರ ಮಾತಾಡಿದ್ದಾರೆ. ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರು, ಕಾಂಟ್ಯಾಕ್ಟ್ ನಂಬರ್ನ ಕಳಿಸ್ಕೊಟ್ಟಿದ್ದೇನೆ. ಮಂಜುನಾಥ್ ಅವ್ರದ್ದು ಒಂದು ನಂಬರ್ ಇದೆ, ಆ ನಂಬರಿಗೆ ಮಾಡಬೇಕು. ಅದನ್ನು ತೇಜಸ್ವಿ ಸೂರ್ಯರಿಗೆ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಸಂಪರ್ಕ ಮಾಡುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ.